ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣ ಉಪಚುನಾವಣೆಯ ರಣಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ ವರ್ಸಸ್ ಮೈತ್ರಿ ಮಧ್ಯೆ ಬಿಗ್ ಫೈಟ್ಗೆ ಅಖಾಡ ರೆಡಿಯಾಗಿದೆ. ಚನ್ನಪಟ್ಟಣ ಉಪಚುನಾವಣೆಯ ರಣಕಣ ರಂಗೇರ್ತಾ ಇದೆ. ಚುನಾವಣೆ ಘೋಷಣೆಗೂ ಮೊದಲೇ ಮೈತ್ರಿಯಿಂದ ಒಗ್ಗಟ್ಟಿನ ಮಂತ್ರ. ಕ್ಷೇತ್ರದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ದಳಪತಿ ಮೊರೆ ಹೋಗಿದ್ದಾರೆ ಸಿಪಿವೈ. ಕ್ಷೇತ್ರದಲ್ಲಿ ಹಿಡಿತವನ್ನ ಹೇಗಾದ್ರೂ ಮಾಡಿ ಸಾಧಿಸಬೇಕು ಅಂತ ಎನ್ಡಿಎ ಅಭ್ಯರ್ಥಿ ಯಾರೇ ಆದ್ರೂ ಬೆಂಬಲ ಅಂತ ಯೋಗೇಶ್ವರ್ ಹೇಳಿದ್ದಾರೆ. ಮೈತ್ರಿ ಅಭ್ಯರ್ಥಿ ಫೈನಲ್ ಮಾಡಲಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಳೆದ 10 ವರ್ಷಗಳಿಂದ ಚನ್ನಪಟ್ಟಣ ಜೆಡಿಎಸ್ನ ಭದ್ರಕೋಟೆ. ಜಿಲ್ಲೆಯಲ್ಲಿ ಏಕೈಕ ಜೆಡಿಎಸ್ ಶಾಸಕ ಇರುವ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ. ಪಕ್ಷದ ಗೆಲುವಿಗಾಗಿ ಶ್ರಮಿಸೋದಕ್ಕೆ ಸಿದ್ಧ ಅಂತ ಸಿಪಿ ಯೋಗೇಶ್ವರ್ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ಎನ್ಡಿಎಯಿಂದ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ನಾನ್ ಕೆಲಸ ಮಾಡ್ತೀನಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಚನ್ನಪಟ್ಟಣದ ಉಪಚುನಾವಣೆಯ ರಣಕಣ ಈ ರೀತಿಯಾಗಿ ರಂಗೇರ್ತಾ ಇದೆ. ಕಾಂಗ್ರೆಸ್ ವರ್ಸಸ್ ಮೈತ್ರಿ ಮಧ್ಯೆ ಬಿಗ್ ಫೈಟ್, ಜೊತೆಗೆ ಮೈತ್ರಿಯಿಂದ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಅವ್ರಿಗೆ ಅರ್ಥ ಆಗಿದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಅಂತ. ಅದಕ್ಕಾಗಿ ಶಿವಕುಮಾರ್ ಅವರ ರಾಜಕೀಯ ಇದು ತಂತ್ರಗಾರಿಕೆ. ಅವರು ವಾಮಮಾರ್ಗದಲ್ಲೇ ಚುನಾವಣೆಗಳನ್ನು ಗೆಲ್ತಕ್ಕಂಥದ್ದು. ಇಲ್ಲಿ ಅವರು ಒಂದು ಕುತಂತ್ರವನ್ನು ಮಾಡಬೇಕು ಅಂತ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ. ಮೊದಲು ಟೆಂಪಲ್ ರನ್ ಮಾಡ್ತಾರೆ, ಅಧಿಕಾರಿಗಳು ಮೀಟಿಂಗ್ ಕರೀತಾರೆ. 8,000 ಓಟ್ ಸೇರಿಸ್ಬೇಕಣೋ, ಯಾವನು ಆಚೆ ಹೇಳ್ಬಾರ್ದು, ನಾನು ವೋಟರ್ಸ್ ಲಿಸ್ಟ್ ಕೊಡ್ತೀನಿ ಚಾಮರಾಜಪೇಟೆಯಿಂದ ಬೇರೆ ಬೇರೆ ಕಡೆಯಿಂದ ಗೋರಿಪಾಳಿಂದ ತಂದು ಆ ಲಿಸ್ಟ ಸೇರಿಸ್ಬೇಕು ಅಂತ ಧಮಕಿ ಹಾಕ್ತಾರೆ. ಅಂದರೆ ವಾಮಮಾರ್ಗದಿಂದ ಏನಾದ್ರು ಗೆಲ್ಬೋದಾ ಅನ್ನೋ ಒಂದು ಪ್ರಯತ್ನಕ್ಕೆ ಅವರು ಮುಂದಾಳತ್ವ ವಹಿಸಿದ್ದಾರೆ ಹೊರತು ಅವ್ರಿಗೇನು ಚನ್ನಪಟ್ಟಣದಲ್ಲಿ ವಿಶೇಷವಾದಂಥ ಬೆಲೆ ಇಲ್ಲ. ನಮ್ಮ ಚನ್ನಪಟ್ಟಣ ಜನ ಯಾಕೆ ಅವ್ರಿಗೆ ಯಾವತ್ತೂ ಆ ಬೆಲೆ ಕೊಡಲ್ಲ. ಡಿ.ಕೆ. ಸುರೇಶ್ ಅವರು ಬರೀ ದಬ್ಬಾಳಿಕೆ, ದೌರ್ಜನ್ಯ, ಕೆಲವ್ರಿಗೆ ಗೌರವ ಕೊಡಬೇಕಾದಂಥ ಗೌರವನ ಕೊಡದೇನೆ ಭಾಳ ಜನಸಾಮಾನ್ಯರವ್ರು ಕೇಳೋ ನೋಡ್ಕೋತಾ ಇದ್ರು. ಅವ್ರ ಕಾರ್ಯಕರ್ತರ ಬಗ್ಗೆ ಭಾಳ ಉಡಾಫೆ ಮಾತಾಡ್ತಾಯಿದ್ರು. ನಿಮಗೊಂದು ಸ್ಪಷ್ಟಪಡಿಸ್ತೀನಿ, ಡಿ.ಕೆ. ಸುರೇಶ್ ಅವರು ಸೋಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ. ಅಲ್ಲೇ ಇದ್ಕೊಂಡು ಭಾಳ ಕಾರ್ಯಕರ್ತರು ಮುಖಂಡರುಗಳು ನಮಗೆ ಮತ ಮಾಡಿಸಿದ್ದಾರೆ. ಅಪ್ಪ ಇವನು ತೊಲಗಬೇಕಪ್ಪ, ಇವನಿಂದ ಏನೂ ಪ್ರಯೋಜನ ಆಗ್ತಾಯಿಲ್ಲ, ಇವನು ದಬ್ಬಾಳಿಕೆ ದೌರ್ಜನ್ಯ ನಾವು ತಡ್ಕೊಳ್ಳೋಕ್ಕಾಗಲ್ಲ, ಇಂಥ ರಾಜಕಾರಣ ಬೇಡ ಅಂತೇಳಿ ಕಾಂಗ್ರೆಸ್ನ ಭಾಳಷ್ಟು ಜನ ಪ್ರಮುಖರು ಈ ಜಿಲ್ಲೆಯಲ್ಲಿ ನಮ್ಮ ಪರವಾದಂಥ ಮತ ಮಾಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.